ಇದೆರಡರಲ್ಲಿ ಯಾವುದಂತ ನಮ್ಮಮ್ಮ ಸೆಲೆಕ್ಟ್ ಮಾಡಬೇಕು ಇವಾಗ. ನೋಡಿ ಗೈಸ್, ಸಾಕ್ಷಾತ್ ವೆಂಕಟೇಶ್ವರನ ಇಲ್ಲಿ ಬಂದು ಕೂತಿರೋ ಥರ. ನೋಡಿ ಗೈಸ್, ನಿಮಗೋಸ್ಕರ ಹಾಕೊಂಡು ತೋರಿಸ್ತಾ ಇದ್ದೀನಿ. ಫುಲ್ ಇದವ್ರಿಗೆ ಆಗಲ್ಲ, ಬೇಡ ಅಂದರೆ ನೀನು ತಗೋ ಅಂತೆ. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಂಡೇ ಈವ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ರೂ ಔಟ್ ದ ವೀಕೆಂಡ್ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಅದಕ್ಕೇ ಸಂಡೇ ವ್ಲಾಗ್ ಬಂದಿಲ್ಲ. ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಸೊ ಅದಕ್ಕೆ ಇವತ್ತಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಸೊ ದಟ್ ವೆಡ್ನೆಸ್ಡೇ ವ್ಲಾಗ್ ಹಾಕ್ಬೋದು ಅಂತ. ಆ್ಯಂಡ್ ಇವತ್ತು ಏನು ವಿಶೇಷ ಅಂತಂದರೆ, ಇವತ್ತು ನಾವು ಹೋಗ್ತಾಯಿದ್ದೀವಿ ಮಮ್ಮಿಗೆ ಬರ್ಡೇ ಗಿಫ್ಟ್ ತೊಗೊಳಕ್ಕೆ. ಈ ವಾರ ಮಮ್ಮಿದು ಬರ್ಡೇ. ಲಾಸ್ಟ್ ವೀಕೆ ತೊಗೊಳೋಣ ಅಂತ ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ. ಅಗೇನ್ ವೀಕೆಂಡಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತಿಂದನೇ ವಿ ಥಾಟ್ ವಿ ವಿಲ್ ಏನು ಶಾಪ್ ಮಾಡೋಕ್ಕೆ ಬಂದು ನಮ್ಮಮ್ಮ ಫಸ್ಟ್ ಏನು ಶಾಪ್ ಮಾಡೋದು ನೋಡಿ. ಕಲರ್ ನೋಡಿ, ಆ ಕಲರು ಚೆನ್ನಾಗೈತೆ, ಮಿಕ್ಸ್ ಪಕ್ಕದ್ದು. ಹೋಗ್ಲಿ ಬಿಡು, ನಿಂಗೆ ಇದು ಇಷ್ಟ ಆಯ್ತು ಅಂದರೆ ಇದೇ ಇರಲಿ. ಏನೋ ಒಂದು ಬಂದ್ಬಿಡು ನೋಡಿ. ಏನು ಶಾಪ್ ಮಾಡಕ್ಕೆ ಬಂದು ಏನು ಶಾಪ್ ಮಾಡ್ದವ್ರೆ. ಫಸ್ಟ್ ಇಷ್ಟ ಆಗಿತ್ತೆ ನಮಗೆ, ಬೇರೆ ತಿರ್ಗಾ ಹೋಗೋ ಚೆನ್ನಾಯ್ತಾ ನೋಡಿ. ಇಲ್ಲಿದೆ ಇದೇನೋ 8th ಕ್ರಾಸಲ್ಲಿ 250 ರೂಪೀಸ್ ಅಂತೆ. ಸೊ ನಮ್ಮ ಮಮ್ಮಿ ಈ ಕಲರ್ ತೊಗೊಂಡ್ರು. ಚೆನ್ನಾಯ್ತಲ್ಲ, ಚೆನ್ನಾಗಿದೆ. ಬನ್ನಿ ನೋಡಿ. ನಮ್ಮಮ್ಮ ಚಿಕ್ಕಪೇಟೆಗೆ ಹೋಗಿ ತೊಗೊಳೋಣ ಅಂತಂದರೆ ಇಲ್ಲಿ ಬಂದು ಕಾರ್ಡ್ ಸೆಟ್ ತೊಗೋತವ್ರೆ. ಇದವ್ರಿಗೆ ಆಗಲ್ಲ, ಬೇಡ ಅಂದರೆ ನೀನು ತಗೋ ಅಂತೆ. ಅವ್ರು ಸೆಲೆಕ್ಟ್ ಮಾಡಿರೋದು ತೋರಿಸೋ. ತಪ್ಪು ತಿಳ್ಕೊಬೇಡಿ, ಇವರು ನಂತರ ನಮ್ಮ ತಮ್ಮ ಫ್ರೆಂಡ್, ಅದಕ್ಕೆ ತೋರಿಸೋ ಅಂತ ಇದ್ದೀನಿ. ಆಮೇಲೆ ಏನು ಬಿಂದು ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ಮಾತಾಡ್ತಾಳೆ ಅಂದ್ಬಿಟ್ರೆ. ಹೇಳು, ಯಾವಾಗಲೂ ನಾನು ಯೂಟ್ಯೂಬ್ ಬಗ್ಗೆ ಕೇಳ್ತೀಯ, ಏನಾರು ಹೇಳಿ ಇವಾಗ. ಬಂದಾಗೆಲ್ಲ ಕೇಳ್ತಾನೆ. ನಮ್ಮ ಮಗನ ಅಂಗಡಿನೇ, ಬಂದು ತಗೊಳ್ಳಿ, ಕಮ್ಮಿ ಮಾಡ್ಕೊಡ್ತಾರೆ. ಹಾಂ ನೋಡಿ, ಎಕ್ಸಾಕ್ಟ್ ಆಪೋಸಿಟ್. ಅಲ್ಲಿ ಬ್ಯಾಗು, ಇಲ್ಲಿ ಇವ್ನು ಅಂಗಡಿ ಹಾಕಿರ್ತಾನೆ. ಈ ಫೇಸ್ ಕಟ್ ನೋಡ್ಕೊಳ್ಳಿ, ತುಂಬ ಬೇಕಾಗಿರೋದು. ಅದು ಮಮ್ಮಿ ತಗೋತಾವ್ರಿ, ಸಿಮೆಂಟ್ ಕಲರ್. ಇದು ನಾನು ಅಂದರೆ ನಮ್ಮ ಕಲರ್ಗೆ ಅದು ಸೂಟ್ ಆಗಲ್ಲ, ಡಲ್ ಕಾಣುತ್ತೆ. ಹಂಗಲ್ಲ, ಚೆನ್ನಾಗಿ ಕಾಣಲ್ಲ ಅಷ್ಟೇ. ಇದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡು. ಗೈಸ್, ನಾವು ತೊಗೊಳಕ್ಕೆ ಬಂದಿದ್ದೆ ಏನೋ ನೋಡು. ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ನನ್ನ ಫೋನ್ ಕ್ಯಾಮ್ರಾ ಲೆನ್ಸ್ ಚೇಂಜ್ ಮಾಡಿದ್ದೆ. ಸೊ ನಾವು ಇವಾಗ ಗಾಡಿ ತೊಗೊಂಡು ಆ ಕಡೆ ಹೋಗ್ಬಿಡ್ತಾ ಇದ್ವಿ. ಬಟ್ ಜಯಂತ್ ಹೇಳ್ದ ಈ ಕಡೆ ಇರೋದು ಸಾಯಿಗೋಲ್ಡ್ ಪ್ಯಾಲೇಸ್ ಅಂತ. ಅದು ಮುಂದೆ ಕಡೆ ಯಾವುದೋ ಸುನಿಲ್ ಅಂತ ಇನ್ನೊಂದು ಜ್ಯುವೆಲ್ರಿ ಶಾಪ್ ಇದೆಯಂತೆ. ಅಲ್ಲೂ ಚೆನ್ನಾಗಿರುತ್ತೆ, ಜನ ಜಾಸ್ತಿ ಇರ್ತಾರೆ, ಅಲ್ಲೂ ನೋಡಿ ಚೆನ್ನಾಗಿರುತ್ತೆ ಅಂತ. ಸೊ ಅದೆರಡೂ ಇವಾಗ ಹೋಗಿ ನೋಡ್ತೀವಿ. ನೋಡೋಣ ನಮ್ಮ ಮಾತೃಶ್ರೀ ಅವ್ರಿಗೆ ಯಾವ ರಿಂಗು ಇಷ್ಟ ಆಗುತ್ತೆ ಅಂತ. ಜನನೇ ಇಲ್ಲ ಅಲ್ವಾ, ಸೋಮವಾರ ಅಂತೇನು. ಸೋಮವಾರ ಎಲ್ಲ ಹಬ್ಬ ಇಲ್ಲೇ ನಾನು ಅವತ್ತು ಗದೆ ತೊಗೊಂಡಿದ್ದು, ಆಂಜನೇಯ ಈ ಸಿಗುವ ನಂಗಡಿ. ಜಯಂತ್ ಹೇಳಿದ್ದೀನಿ, ಇದು ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಕೊಣೋ ಅಂತ. ಇಲ್ಲ, ಸಾಯಿ ಗೋಲ್ಡ್ ಪ್ಯಾಲೇಸ್ ಹೋಗ್ರಿ ಅಂತ. ನೋಡಿದ್ರೆ ಇದು ಲಕ್ಷ್ಮೀ ಗೋಲ್ಡು ಇದೇ ಅವ್ನು ಹೇಳಿದ್ದು, ಸುನಿಲ್ ಜ್ಯುವೆಲ್ ಪ್ಯಾಲೇಸ್. ಸೊ ಇಲ್ಲೇ ಹೋಗಿ ನೋಡ್ತೀವಿ ಇವಾಗ ನಾವು. ನಡೀರಿ. 5ನೇ ಟ್ರೇ. ಇನ್ನು ನಮ್ಮ ಮಮ್ಮಿಗೆ ಯಾವುದು ಇಷ್ಟ ಆಗಿಲ್ಲ, ನೋಡೋಣ. ಇಲ್ಲೊಂದು ಉಂಗುರ ಇದೆ, ಸ್ಟೈಲ್ ಅಷ್ಟೇ. ನಿಮ್ಗೆ ತೋರ್ಸೋಕ್ಕೋಸ್ಕರ ಅದನ್ನು ತೆಗ್ದು ತೋರಿಸಿ ಅಂತೀನಿ ನೋಡಿ. ನಿಮಗೋಸ್ಕರ ಹಾಕೊಂಡು ತೋರಿಸ್ತಾ ಇದ್ದೀನಿ. ಫುಲ್ ಕೈ ಕವರ್ ಆಗೋಗ್ಬಿಟ್ಟೈತೆ. ಗೈಸ್, ಸುನಿಲ್ ವಾಸ್ ಅ ಬ್ಯಾಡ್ ಐಡಿಯಾ, ಚೆನ್ನಾಗಿರಲಿಲ್ಲ. ಅಲ್ಲಿ ನಮ್ಗೇನು ಉಂಗುರ, ಅದು ಏನ್ಗೆ ಉಂಗುರ, ಅದೇನೋ ಅಂಕಿ ಉಂಗುರ ಅಂತೆ. ಅವ್ರ ಹತ್ರ ಆಪ್ಷನ್ಸ್ ಇರಲಿಲ್ಲ ಜಾಸ್ತಿ. ನಾನು ಯಾವಾಗ ಬಸ್ಸಲ್ಲಿ ಓಡಾಡಬೇಕಾದ್ರೆ ಈ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಅಲ್ಲಿ ಹಿಂದೆಗಡೆ ಗೋಲ್ಗಪ್ಪ ತಿನ್ಕೊಂಡು ಬರ್ತಾಯಿದ್ದೆ. ಅವಣ್ಣ ಗೋಲ್ಗಪ್ಪ ಆಗ್ತಾಯಿದ್ದೆ, ನನಗೆ ಅದೇ ನೆನಪು ಬರ್ತಾಯಿತ್ತು. ತಿನ್ನಲಿಲ್ಲ ಇವಾಗ, ಬೇಡ ತಿನ್ನಲಿಲ್ಲ. ಬಟ್ ಮೆಮೊರೀಸ್ ಅದು. ಇವಾಗ ಫೈನಲಿ ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಹೋಗೋಣ ಬನ್ನಿ. ಫೈನಲಿ ಗಾಡಿ ಎಲ್ಲೋ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬಂದೆ, ಹತ್ತಿರ ಇರ್ಬೋದು ಅಂತ. ಬಟ್ ವಿ ಫೈನಲಿ ಫೌಂಡ್ ಇಟ್. ಅಲ್ಲಿದೆ ನೋಡಿ. ಬಿಡೋದು ಜಾಸ್ತಿ. ಹಾಂ, ಜಾಸ್ತಿ ಏನು ದೂರ ಅಲ್ಲ. ಬಟ್ ನಾವು ಗಾಡಿ ಸ್ವಲ್ಪ ದೂರ ನಿಲ್ಲಿಸಿದೋ, ಮಿಡ್ಲ್ ಆಫ್ ದ ರೋಡ್ ಇದ್ದರೆ ಅಂತ. ಏನಂತೆ ಸುಮ್ಮನೆ ಯಾಕೆ ನಮ್ಮಮ್ಮ ನಡೆಸೋದು. ತೊಗೊಂಡ್ಮೇಲೆ ಇಲ್ಲೇ ಇರಿಸ್ಬಿಟ್ಟು ಹೋಗಿ ಗಾಡಿ ತೊಗೊಂಡು ನಾನು ಬರ್ತೀನಿ. ಏನಿಲ್ಲ ಬಾ, ನಾನು ಇನ್ನೂ ಮುಂದೆ ಅಂದ್ಕೊಂಡೆ. ಪರವಾಗಿಲ್ಲ, ಇವಾಗ ಓಕೆ ಫಸ್ಟು ನೋಡೋಣ ಬನ್ನಿ. ನೋಡಿ ಗೈಸ್, ಸಾಕ್ಷಾತ್ ವೆಂಕಟೇಶ್ವರನ ಇಲ್ಲಿ ಬಂದು ಕೂತಿರೋ ಥರ. ಏನು ಸಖತ್ತಾಗಿದೆ ಮಾಡಿರೋರಿಗೆ ಏನು ಕೊಟ್ಟರೆ ಸಾಕು. ಫಿನಿಶಿಂಗ್ ಎಷ್ಟು ಚೆನ್ನಾಗೈತೆ ನೋಡಿ. ಇಲ್ಲಿ ಎಷ್ಟು ಡಿಸೈನ್ ಇದೆ, ವೆಂಕಟೇಶ್ವರ ಅದೇ. ಗೈಸ್, ನಾವು ನೋಡಿದ್ವಿ ಗೋಲ್ಡ್ ರಿಂಗ್ ಎಷ್ಟು ಒಂದು ಸೂಟ್ ಆಗಲಿಲ್ಲ. ನಮ್ಮ ಡೈಮಂಡ್ ನೋಡ್ತೀನಿ ಅಂತ ಬಂದವರೆ, ನೋಡೋಣ. ಅವ್ರಿಗೆ ಇದರಲ್ಲಿ ಜಾಸ್ತಿ ಮಾಡಿಬಿಟ್ಟು ನನಗೆ ಸಿದ್ದು ಡೈಮಂಡಲ್ಲಿ ನೋಡಿ. ಅದರಲ್ಲಿ ಸ್ವಲ್ಪ ಸೈಜ್ ಆಗುತ್ತೆ. ಚಿಕ್ಕದು ದೊಡ್ಡದಲ್ಲ,
ಇದ್ರು 4 ಸ್ಟೋನ್ ಇರೋದು. 4 ಸ್ಟೋರ್ ನೋಡಿ ಎರಡು ಫೈನಲ್ ಕೌಂಟ್ ಡೌನ್ ಎರಡರಲ್ಲಿ ಯಾವುದಂತ ನಮ್ಮಮ್ಮ ಸೆಲೆಕ್ಟ್ ಮಾಡ್ಬೇಕು ಇವಾಗ. ಹೇಳಮ್ಮ ಗೈಸ್, ನಾವು ಫೈನಲಿ ಯಾವ ರಿಂಗ್ ತೊಗೊಂಡ್ವಿ? ವಂಕಿ ಉಂಗ್ರ. ನಾವು ಅನ್ಕೊಂಡಿದ್ದಕ್ಕಿಂತ ಬಜೆಟ್ ಒಂದು ಸ್ವಲ್ಪ ಜಾಸ್ತಿನೇ ಹೋಯ್ತು, ಬಟ್ ಸ್ಟಿಲ್ ಇಟ್ ಇಸ್ ಫೈನ್. ಯಾಕಂದರೆ ಮತ್ತೆ ನಾವು ಅಷ್ಟು ದುಡ್ಡು ಕೂಡ್ಸೋಕ್ಕಾಗಲ್ಲ, ಇದಕ್ಕಿಂತ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆಗಿದ್ರು ಇಟ್ ಇಸ್ ಫೈನ್. ಇವಾಗ ನಮಗೆ ಸಿಲ್ವರ್ ಕೊಡ್ತಾ ಇದ್ದಾರೆ, 500 ರುಪೀಸ್ಗೆ ಏನು ಬೇಕಾದ್ರೂ ತೊಗೋಬೋದಂತೆ. ಅದನ್ನು ಚೂಸ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಅದನ್ನು ಚೂಸ್ ಮಾಡಿದ್ರೆ ಫೈನಲ್ ಬಿಲ್ ಆಗುತ್ತೆ. ಚೂಸ್ ಮಾಡಿ ತೊಗೊಂಡು ಹೋಗ್ಬಿಡೋಣ. ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಇಲ್ಲಿ, ಅದಕ್ಕೇ ಸಿಲ್ವರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ 2 ಮಿನಿಟ್ಸ್ ಅಷ್ಟೇ. ಪಟ ಅಂತ ಸೈಡ್ ಕಿವಿ ನಮ್ಮ ಮಮ್ಮಿ ಒಂದು ನೋಡಿದ್ರು, ನಾನಂತ ಹಾಕಲ್ಲ, ನಾನು ಹಾಕೊಂಡು ತೋರಿಸ್ದೆ ಅಷ್ಟೇ ಹೆಂಗೆ ಕಾಣುತ್ತೆ ಅಂತ. ಅವ್ರಿಗೆ ಇಷ್ಟ ಆಯಿತು, ಸೊ ಅದನ್ನೇ ತೊಗೊಂಡ್ವಿ. ಇವಾಗ ಬಿಲ್ ಮಾಡಿಸ್ಬಿಟ್ಟು ಮನೆಗೆ ಹೋಗೋಣ. ಶಾಪಿಂಗ್ ಎಲ್ಲ ನಮ್ಗೆ ಆಗ್ಬರಲ್ಲ ಗೈಸ್, ಟೂ ಮಚ್ ಹೆಡೇಕ್ ನನಗೆ. ಇನ್ನೇನು ಬಂದೆ ನೀನು ಮಾಡಿಸ್ಬೇಕಂತ ಬಂದೆ, ನಾನೇನು ಬರಲಿ, ಶಾಪಿಂಗ್ ನನಗಂತ ನಾನು ಬರಲ್ಲ. ಸಾಯಂಕಾಲ ಫೈನಲಿ ಏನೇನು ತೊಗೊಂಡಿದ್ದೀವಿ? ಬಂದು ಕಟ್ಟೋದ್ರೆ ಆಯ್ತು. ಇದೊಂದು ಇಯರಿಂಗು ಅವ್ರು ಪ್ಯಾಕ್ ಮಾಡ್ತವ್ರೆ. ಇಷ್ಟಕ್ಕೆಲ್ಲ 74,000 ರೂಪಾಯಿ ತಗೊಂಡವ್ರು ಇವರು. ಹಾಂ, ವ್ಲಾಗ್ಗೆ, ಯೂಟ್ಯೂಬ್ಗೆ. ನೀವು ಇಲ್ಲಿ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಹತ್ರ ಚೆಕ್ ಮಾಡ್ಬೇಕಂದ್ರೆ ಏನು ಹೇಳಬೇಕು? ನಿಮ್ಮ ಹೆಸರೇನು? ಶ್ರೀಶೈಲ. ಹಾಂ, ನಮ್ಮ ಸಬ್ಸ್ಕ್ರೈಬರ್ಸ್ ಬಂದರೂ ಹಿಂಗೆ ಡಿಸ್ಕೌಂಟ್ ಮಾಡಿಕೊಡ್ತೀರಾ? ಡಿಸ್ಕೌಂಟ್ ಇರಲಿ, ತಗೊಳ್ಳಿ ಅಂತ ಎಷ್ಟು 2 ಅವರ್ ತಗೊಳ್ಳೋವರೆಗೂ ಬಿಡಲ್ಲ. ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ. ಒಟ್ಟಿನಲ್ಲಿ ಪ್ರಾಡಕ್ಟ್ ಬರುತ್ತೆ ಅಷ್ಟೇ. ಪ್ರಾಡಕ್ಟ್ ಬರುತ್ತೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರು ನೋಡ್ತಾ ಇದ್ರೆ ಒಳ್ಳೆ ಎಂಪ್ಲಾಯ್ ಅಂತಾರೆ. ಇಂಪ್ಲಿಮೆಂಟ್ ಸಿಕ್ಕರೆ ನಮಗೆ ಪಾರ್ಟಿ ಕೊಡಬೇಕು ಅಷ್ಟೇ. ಸೊ ನೀವು ಇಲ್ಲಿ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ನಮಗೆ. ನಾವು ನೋಡಿ ಇಷ್ಟಕ್ಕೆಲ್ಲ ಅಷ್ಟು ದುಡ್ಡು ಕೊಟ್ಬಿಟ್ಟು ಇವಾಗ ಹೋಗ್ತೀವಿ ತೊಗೊಂಡು ಮನೆಗೆ. ಎಷ್ಟು ದುಡ್ಡು ಅಷ್ಟು, ಒಳ್ಳೆ ಇಷ್ಟು. ನೀನು ಚಿನ್ನ ಮಡಗಬೇಕಾಗಿತ್ತು ಕಮ್ಮಿ ಇರಬೇಕಾದ್ರೆ. ಇವಾಗ ಬಂದ್ಬಿಟ್ಟು ಇಷ್ಟು ತಗೊಳ್ಳೋದಲ್ಲ. ಉಳಿಸ್ಕೊಳ್ಳಿಲ್ಲ ಅಷ್ಟೇ. ನಾನು ಮಾಡಿದ್ದೆ ನನ್ನ ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೆ, ಉಳಿಸ್ಕೊಳಕ್ಕಾಗಲಿಲ್ಲ. ಹೋಗ್ಲಿ ಬಿಡಿ, ಇವಾಗ ಉಳಿಸಿ ಸೇರಿಸಿ ಇನ್ಮೇಲೆ ಸೇರ್ಸೋಣ. ಹಿಂಗು ಒಳಗಡೆ ಆ ಕಡೆ ತಿರುಗುತ್ತೆ. ಚೆನ್ನಾಯ್ತಮ್ಮ, ಎರಡು ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹೇಳು, ಏನಕ್ಕೆ ವಿಡಿಯೋ ಮಾಡು ಅಂದೆ? ಸುಮ್ಮನೆ ತೋರ್ಸೋಕ್ಕೆ. ಯಾವಾಗ ಪ್ಲ್ಯಾನ್ ಮಾಡ್ತಾಯಿದ್ದೆ ಈ ಥರದ್ದು ತೊಗೋಬೇಕಂತ? ನೀನು ಹೇಳಿಲ್ಲ ನಂಗೆ ಒಂದ್ಸಲನೂ ಈ ಥರದ್ದು ಬೇಕು ಅಂತ. ಏನು ನೋಡಿದಾಗ ಇಷ್ಟ ಆಗಿದೆ, ತೊಗೋಬೇಕು ಅಂತ. ಇರೋ ಹಂಗೆ ಒಂದು ಕೊಡ್ತಾಯಿತ್ತು ನೋಡಿ, ನಮಗೋಸ್ಕರ ದೇವ್ರ ಹತ್ರ ಇಟ್ಟು ಚಿನ್ನ ಬರಲಿ ಅಂತೀರಾ? ನಾವು ಹೋದಾಗ ಆಚೆ ಕಡೆ ಫುಲ್ ಬೆಳಕು, ಫುಲ್ ಕತ್ಲೆ. ಏನಂತೀರಮ್ಮ, ಖುಷಿ ಆಯ್ತಾ? ಖುಷಿ ಆಯ್ತು ನೋಡಿ. 4 ಡೇಸ್ ಮುಂಚೆನೇ ಬರ್ತಡೇ ಗಿಫ್ಟ್ ಬಂದ್ಬಿಡ್ತು. ನೀವು ಹೇಳ್ಬೋದು ಅಗೇನ್ ಯಾಕೆ ಸರ್ಪ್ರೈಸ್ ಕೊಟ್ಟಿಲ್ಲ ಅನ್ನೋದಕ್ಕೆ ಇದೇ ರೀಸನು. ಸರ್ಪ್ರೈಸ್ ಕೊಡೋಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೆ, ಅದೇನಾಗಿತ್ತು ಅಂತ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಇವಾಗ ನೋಡಿ, ಅವರೇ ಬಂದು ನೋಡಿದ್ರಿಂದ ಇಷ್ಟ ಬಂದಿದ್ದು ನೋಡಿ ಅಷ್ಟು ಚೂಸ್ ಮಾಡಿ ತೊಗೊಂಡ್ರು. ಇವಾಗ ನಾನು ತೊಗೊಂಡೋಗಿ ಯಾವ್ದಾದ್ರು ಕೊಟ್ಟರೆ ಮತ್ತೆ ಎಕ್ಸ್ಚೇಂಜ್ ಇರೋಲ್ಲ. ಗೋಲ್ಡ್ ವಿಷಯದಲ್ಲಿ ಸುಮ್ಮನೆ ಆಟಾಡೋಕ್ಕಾಗಲ್ಲ. ಅದರಲ್ಲೂ ನನಗೆ ಸ್ವಲ್ಪ ಗೋಲ್ಡಲ್ಲಿ ನಾಲೆಜ್ ತುಂಬಾ ಕಮ್ಮಿ. ಅರ್ಧಂಬರ್ಧ ನಾಲೆಜ್ ಅಷ್ಟೇ ನನಗೆ. ನೆಕ್ಸ್ಟ್ ಎಲ್ಲಿಗೆ ಇವಾಗ? ನನಗೂ ಇಲ್ಲ ಮನೆಗೆ. ಒಳ್ಳೆ ಕಾಫಿ ಅವರೇ ಕೊಟ್ರಪ್ಪ. ಸೊ ಕಾಫಿ ಕೋಟ ಮುಗೀತು. ಇವಾಗ ಹೋಗಿ ಮನೆಗೆ ಹೋಗಿ ರೀಲ್ ಮಾಡಿ ಹಾಕಬೇಕು. ಲಾಸ್ಟ್ 2 ಡೇಸಿಂದ ರೀಲ್ ಏನು ಅಪ್ಲೋಡೇ ಮಾಡಿಲ್ಲ. ಇನ್ನೇನು 40,000 ಆಗೋಗ್ತೀವಿ ಗೊತ್ತಾ ನಾವು. ಇನ್ನೊಂದು 15 ಜನ ಏನೋ ಫಾಲೋ ಮಾಡೋದಿದೆ. ಅದಾದರೆ 40,000 ಫಾಲೋವರ್ಸ್ ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ. ಇವಾಗ ರೀಲ್ ಮಾಡಿ ಹಾಕೋಣ. ನಾನು ತೊಗೊಂಡು ಬಂದಿದ್ದು ಕಾರ್ಡ್ ಸೆಟ್ ಟ್ರೈ ಮಾಡಿ ನೋಡಿದೆ. ಓ ಮೈ ಗಾಡ್, ಐ ಕಾಂಟ್ ಸ್ಟಾಪ್. ಇರು, ನಾನು ತೋರಿಸ್ತೀನಿ. ಐ ಕಾಂಟ್ ಸ್ಟಾಪ್ ಲುಕಿಂಗ್ ಅಟ್ ಮೈ ಸೆಲ್ಫ್. ಹಿಂಗೆ ಸೂಪರ್. ಇಷ್ಟು ಚೆನ್ನಾಗಿ ಫಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಗೊತ್ತಾ. ಮುಂಚೆ ಎಲ್ಲ ಈ ಥರ ಕಾರ್ಡ್ ಸೆಟ್ ಅಂದರೆ ಪ್ಯಾಂಟ್ ಫಿಟ್ಟೇ ಆಗ್ತಾ ಇರಲಿಲ್ಲ. ಬಟ್ ಇದು ನೋಡಿ, ಪ್ಯಾಂಟ್ ಇಷ್ಟು ಚೆನ್ನಾಗಿ ಫಿಟ್ ಆಗ್ತಿದೆ. ಚೆನ್ನಾಯ್ತಲ್ಲ? ನಮ್ಮ ಮಮ್ಮಿ ಟ್ರೈ ಮಾಡಿ ನೋಡಿದ್ರೆ ಅವಾಗ ನಾನು ವೀಡಿಯೋ ಮಾಡೋದು ಮಾಡ್ತೋದೆ. ಬಟ್ ಯಾ, ದಿಸ್ ಇಸ್ ಹೌ ಐ ಫಿಟ್ ಇನ್ ಟು ದ ಕಾರ್ಡ್ ಸೆಟ್. ಅಷ್ಟೇ. ಔಟ್ ಆಫ್ ನೋವೇರ್ ನಾನು ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ನಿನ್ನೆ ಆದಮೇಲೆ ಇವತ್ತು ಆಲ್ ಐ ಡಿಡ್ ವಾಸ್ ಜಸ್ಟ್ ಬಿ ಇನ್ ಆ್ಯನ್ಸೈಟಿ. ನಂಗೆ ಗೊತ್ತಿಲ್ಲ ಅವ್ರಿಗೆ ಎಷ್ಟು ನರ್ವಸ್ ಆಗ್ತಾಯಿದೆಯೋ ಗೊತ್ತಿಲ್ಲ. ಬಟ್ ನಾನಂತೂ ಬೆಳಗ್ಗೆಯಿಂದ ಐ ವಾಸ್ ಲೈಕ್ ನರ್ವಸ್, ಲೈಕ್ ಲಿಟ್ರಲಿ ನರ್ವಸ್. ಹೊಟ್ಟೆಲೆಲ್ಲ ಚಿಟ್ಟೆ ಓಡಾಡ್ತಾಯಿದೆ. ಒಂಥರ ಗೆಲ್ತಾರ, ಹೆಂಗೆ ಗೆಲ್ತಾರೆ, ಯಾರು ಟಾಸ್ ವಿನ್ ಆಗ್ತಾರೆ, ಯಾರು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ, ಯಾರು ಬೌಲಿಂಗ್ ಮಾಡ್ತಾರೆ, ಯಾರು ಎಷ್ಟು ಸ್ಕೋರ್ಸ್ ತೆಗಿತಾರೆ. ಐ ವಾಸ್ ಜಸ್ಟ್ ಇಮ್ಯಾಜಿನಿಂಗ್ ಸೇಮ್ ಥಿಂಗ್. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಥಾಟ್ ಬಂದಿದೆ, ಓ ಮೈ ಗಾಡ್ ಇವತ್ತು RCB ಫಿನಾಲೆ.
ಓ ಮೈ ಗಾಡ್ ಇವಾಗ RCB ಫೈನಲ್ಸ್ ಅಂತ. ಸೊ ಇವಾಗ ನಾನು ಮ್ಯಾಚ್ ನೋಡ್ತಾ ಇದ್ದೀನಿ. ಮಯಾಂಕ್ ಏನೂ ಚೆನ್ನಾಗಿ ಆಡ್ತಿದ್ದಾರೆ. ವಿರಾಟ್ ಇನ್ನೂ ಸ್ವಲ್ಪ ವಾರ್ಮಪ್ ಆಗ್ತಾ ಇದ್ದಾರೆ ಆ್ಯಂಡ್ ಫಿಲ್ ಸಾಲ್ಟ್ ಔಟ್ ಆಗೋದ್ರು. ಬಟ್ ಪಂಜಾಬ್ ಕೂಡ ಚೆನ್ನಾಗಿ ಆಡ್ತಾಯಿದ್ದಾರೆ. ಐ ಡೋಂಟ್ ನೋ, ನನಗೆ ಒಂಥರ ಭಯ ಆಗ್ತಿದೆ. ಏನಾಗುತ್ತಪ್ಪ ದೇವ್ರಿ, ಏನಾಗುತ್ತೆ. 18 ವರ್ಷದಿಂದ ನಾವು ಕಪ್ ನೋಡಿಲ್ಲ. 9 ವರ್ಷ ಆದಮೇಲೆ ನಾವು ಫೈನಲ್ಸಿಗೆ ಬಂದಿದ್ದೀವಿ. ಅದನ್ನು ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಸುಮ್ಮನೆ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದೆ ನಿಮಗೆ. ನಿಮ್ಗೇನು ಅನಿಸುತ್ತೆ? ವಿನ್ ಆಗ್ತೀವಿ ಅನ್ಸುತ್ತಾ ಇವತ್ತು? ಆ್ಯಂಡ್ ಜಸ್ಟ್ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ಸಲ್ಲಿ ಅಷ್ಟೇ. ಬೇರೆ ಏನು ಎಕ್ಸ್ಪ್ಲನೇಷನು ಕೊಡೋಕ್ಕೆ ನನ್ನ ಬ್ರೈನ್ಗೆ ಏನು ಬರ್ತಾಯಿಲ್ಲ ಇವಾಗ. ಅಷ್ಟು ಕಾನ್ಸಂಟ್ರೇಟೆಡಾಗಿ ನಾನು ಮ್ಯಾಚ್ ನೋಡ್ತಾ ಇದ್ದೀನಿ. ಆ್ಯಂಡ್ ಪೂರ್ತಿ ವ್ಲಾಗ್ನ ಕಂಪ್ಲೀಟ್ ಮಾಡಿ ನಾಳೆ ಹೆಂಗಿದ್ರು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಾಳೆ ನಿಮಗೆ ಪೂರ್ತಿ ವ್ಲಾಗ್ ನೋಡೋಕ್ಕೆ ಸಿಗುತ್ತೆ. ನೋಡೋಣ ಯಾರು ವಿನ್ ಆಗ್ತಾರೆ. ದೇವರೇ ಪ್ಲೀಸ್ ಸ್ವಲ್ಪ ದಯೆ ತೋರು ಪ್ಲೀಸ್. ಏನು ಹೇಳ್ಬೇಕು? ಬೇಗ ಬೇಗ ಹೇಳ್ಬೇಕು, ಮ್ಯಾಚ್ ಸ್ಟಾರ್ಟ್ ಆಗೋಷ್ಟು. ಏನು ಹೇಳಿ? ಲಾಸ್ಟ್ ವ್ಲಾಗಲ್ಲಿ ನಾನು 1 ಫೇವ್ರೇಟ್ ಸಾರು ಮಾಡಿದ್ವಿ. ಇವತ್ತು 2nd ಫೇವ್ರೇಟ್ ಸಾರು. ಏನು ಸಾರು? ಏನು ಸರ್ ರೆಡಿ ಆಗ್ತಿದೆ. ಏನು ಸಾರು ನೀವು ನೋಡಿ ಕಣ್ಣಾರೇ? ಏನೋ ಒಂದು ಸೊಪ್ಪು ಹಾಕಿರೋ, ಅದೇನೋ ಸೊಪ್ಪು ಹಾಕಿರೋ ಸೊಪ್ಪು ಸಾರು. ಏನು ಸೊಪ್ಪು? ಚಿಲಕರವೆ ಸೊಪ್ಪು. ಮ್ಯಾಚ್ ಸ್ಟಾರ್ಟ್ ಆಗೋಯ್ತು. ಸೊಪ್ಪಲ್ಲ, ಚಿಲಕರವೆ ಸೊಪ್ಪು. ಮ್ಯಾಚ್ ಸ್ಟಾರ್ಟ್ ಆಗೋಯ್ತು. ಸರಿ, ಇವತ್ತೇ ನಮ್ಮ ಸ್ಪೆಷಲ್ ಆಗಿ ಏನು ಮಾಡಕ್ಕೆ ತೋರಿಸ್ತೀಯಾ? ಸರಿ ಅದು ಬಿಡು, ಬರ್ತಡೇ ನೀನು 2 ಡೇಸಲ್ಲಿ ಏನು ಪ್ಲಾನ್ಸ್? ನನ್ನ ಪ್ಲಾನ್ಸ್ ಏನೂ ಇಲ್ಲ. ಏನು ಪ್ಲಾನ್ಸ್ ಇದ್ರು ನನ್ನ ಮಗಳು ಮಾಡೋದೇ ಪ್ಲಾನ್ಸ್. ನಂದೇನೂ ಇಲ್ಲ. ಸ್ನಾನ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಬರೋದು ಅಷ್ಟೇ. ಮತ್ತೆ ಇವತ್ತೇನು ತೋರಿಸ್ತೀಯಾ ಊಟ ಎಲ್ಲ ಆದಮೇಲೆ? ಊಟ ಎಲ್ಲ ಆದಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನ ನಿಮಗೆ ತೋರಿಸ್ತೀನಿ. ದ ಆರ್ಟಿಸ್ಟ್ ನಾನಿದ್ದೀನಿ. ಆರ್ಟ್ ತೋರಿಸು. ಏನು ಆರ್ಟ್ ತೋರಿಸ್ಲಿ? ಆರ್ಟ್ ನಾನು ಮಾಡಿರೋ ಆರ್ಟ್. ನಿಮ್ಗೆ ಏನಾದರೂ ಚಾಪರ್ ಬೇಕು ಅಂದರೆ ನಮ್ಮ ಮನೇಲಿದೆ, ಆರ್ಡರ್ ಮಾಡಿ ಕಳಿಸ್ತೀನಿ. ಫಿಸಿಕಲ್ ಚಾಪರ್ ನಾನೇ ನೋಡಿ, ಒಳ್ಳೆ ಆ್ಯಪಲ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ದಂಗಿದೆ. ಇರೋ ಸ್ಪೂನ್ ಕೊಡ್ತೀನಿ. ಮುದ್ದೆ ಕೈನೇ ಹಾಕ್ಬೇಡ. ನೋಡಿ ಅದರಲ್ಲಿ ಏನೇನಿದೆ ಗೊತ್ತಾ? 2 ಮಾವಿನಕಾಯಿ, ತೋತಾಪುರಿ ಮತ್ತು 1 ಕಿರಳಿಕಾಯಿ. ಆ ಕಿರಳಿಕಾಯಿ ವಾಸನೆ ಜಾಸ್ತಿ ಬರ್ತೈತೆ ನೋಡು. ಚೆನ್ನಾಗಿರುತ್ತೆ ಅದು. ಫ್ರೆಶ್ ಆಗೈತೆ. ಅಲ್ಲೇ ಕಿತ್ತಿ ಮಾರ್ತಾ ಇದ್ದಿದ್ದು. ಫ್ರೆಶ್ ಆಗೈತೆ. ರಸನೂ ಎಷ್ಟು ಚೆನ್ನಾಗೈತೆ. ನೀವು ಕಟ್ ಮಾಡುವಾಗ ನೋಡ್ಲಿಲ್ಲ? ತುಂಬಾ ಚೆನ್ನಾಗಿ ರಸ ಬರ್ತಾ ಇತ್ತು. ಈಗ ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ದೀನಿ. ಯಾರಿಗೆ ಬೇಕು ಮುದ್ದೆ ಮೊಸಪ್ಪು? ಬನ್ನಿ ಊಟ ಮಾಡ್ಕೊಂಡು ಹೋಗಿ ನಮ್ಮ ಮನೇಲಿ. ಬನ್ನಿ ಊಟ ಮಾಡ್ಕೊಂಡು ಹೋಗಿ ನಮ್ಮ ಮನೇಲಿ. ಅದ್ ಬಿಡಿ, 13 ಓವರ್ ಇವಾಗ. 13 ಓವರ್ ಆದ್ಮೇಲೆ ಬ್ರೇಕ್ ಬರುತ್ತೆ ಅರ್ಧ ಗಂಟೆ. ಆ ಅರ್ಧ ಗಂಟೆಲಿ ನೀನು ಉಪ್ಪಿನಕಾಯಿ ಮಾಡಿದ್ರೆ ನಾನು ತೋರಿಸ್ತೀನಿ. ಅರ್ಧ ಗಂಟೆ ಏನ್ ಬೇಕಾಗಿಲ್ಲ, 15 ನಿಮಿಷ ಸಾಕಷ್ಟೇ. ಜಾಸ್ತಿ ಟೈಮ್ ಇಲ್ಲ. ಏನೆಲ್ಲ ಆಗಿದೆ, ಕಟ್ ಆಗಿದೆ. ಅದನ್ನ ಒಗ್ಗರಣೆ ಮಾಡಿದ್ರೆ ಆಯ್ತಷ್ಟೇ. ಕರೆಕ್ಟಾಗಿ 14 ಓವರ್. ಇನ್ನು 6 ಓವರ್ ಆದ್ಮೇಲೆ ಅರ್ಧ ಗಂಟೆ ಟೈಮಲ್ಲಿ ನೀನು ಉಪ್ಪಿನಕಾಯಿ ಮಾಡೋದು ತೋರಿಸ್ಬಿಡ್ಬೇಕು. ಓಕೆನಾ? ಓಕೆ ಡನ್. ಸರಿ, ಇವಾಗ ಊಟ ಮಾಡೋಣ ಫಸ್ಟು. ಬಾ ಫಸ್ಟ್ ಊಟ ಮಾಡೋಣ. ತೋರ್ಸು. ಗೋರಿಕಾಯಿ ಪಲ್ಯ ನನ್ನ ಫೇವ್ರೇಟ್. ಗೋರಿಕಾಯಿ ಪಲ್ಯ ನನ್ನ ಫೇವ್ರೇಟ್ ಇಲ್ಲ, ಸುಮ್ಮನೆ ತಿನ್ಬೇಕಂತ ತಿಂತೀನಿ ಅಷ್ಟೇ. ತಿಂದ್ರೆ ಒಳ್ಳೇದು. ಅದಕ್ಕೆ ಈಗಲಿಂದ ತಿನ್ನೋ. ನಾವೆಲ್ಲ ಅವಾಗ ತಿಂದಿರ ದುರಾಂಕರ ಆಡ್ಕೊಂಡು ಇವಾಗ ಅನುಭವಿಸ್ತಾ ಇದೀವಿ. ಇವಾಗ ಅದಕ್ಕೆ ಎಲ್ಲಾನು ಆರಿಸಿ ಮಾಡೋದು. ಏನು ಕೊಟ್ರು ಕಣ್ಣು ಮುಚ್ಕೊಂಡು ತಿನ್ಬೇಕು. ಸರಿ ಆಯ್ತು. ಇಷ್ಟೊತ್ತು ಊಟ ಆಗ್ತೇನೆ ನೋಡಿ. ಸ್ಟಾರ್ಟ್ ಆಗೋಯ್ತು ಮ್ಯಾಚು. ಮುದ್ದೆ ಬೇಯಬಾರ್ದಾ? ಮುದ್ದೆ ಕಟ್ಟಬಾರ್ದಾ? ತುಪ್ಪ. ನಂಗೆ ಮೊಸಪ್ಪು ಜೊತೆ ತುಪ್ಪ ಉಪ್ಪಿನಕಾಯಿ ಇಲ್ಲ ಅಂದರೆ ಅದೇನೋ ಕಿಕ್ಕು ಹೊಡಿಯಲ್ಲ. ಬಿಸಿ ಬಿಸಿ ಮೊಸಪ್ಪು. ಹೋಗಿ ಹೋಯ್ತಾ ಇತ್ತು ಗಮ್ಮಂತ. ಉಪ್ಪಿನಕಾಯಿ ಇವಾಗ ತಾನೇ ನಾನು ಹೆಂಗಿಡ್ಕೊಳ್ಳಿ? ನಾನು ನೋಡಿ ಇಲ್ಲಿ ಅರ್ಧಂಬರ್ಧ ಗಡ್ಡೆ ಬಂದಿದ್ದೇನು. ಏನಿದು? ಸಿಹಿಗೆಣಸು ತಿಂತಾ ಇದ್ದೀನಿ. ಒಂದು ಹಣ್ಣುಗಳು ತರಕಾರಿ ಹೆಸರು ಹೇಳಕ್ ಬರಲ್ಲ. ನಾನು ನೋಡಿ ಇದು ಬಿಡಿಸ್ಬೇಕಾಗತ್ತೆ. ಸಿಪ್ಪೆ ಅಂದ್ಬಿಟ್ಟು ಹಂಗೆ ಕೌರ್ತಾ ಇದ್ದೀನಿ. ಗತ್ಕೆಟ್ಟವ್ರು ಕವರಲ್ಲ. ತಗೋ ಮುದ್ದೆ, ತುಪ್ಪ, ಉಪ್ಪಿನಕಾಯಿ. ಥ್ಯಾಂಕ್ ಯು ವೆರಿ ಮಚ್. ಗೋರಿಕಾಯಿ ಪಲ್ಯ ಮುಂಚೆನೆ ಹಾಕೊಂಡು ತಿಂತವಳೆ. ತೋತಾಪುರಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಮೆಂತ್ಯ 2 ಸ್ಪೂನ್ ಹಾಕೊಳ್ಳೋಣ. ಬಾಣಲಿ ಬಿಸಿಗೆ ಇಟ್ಕೊಂಡು ಮೆಂತ್ಯ 2 ಸ್ಪೂನ್ ಹಾಕಿದ್ದೀನಿ. 2 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಾಸಿವೆ ಸಿಡಿಬೇಕು. 2 ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ನಮ್ಮ ಸಾಸಿವೆ ಚಿಟಪಟ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೆ. ಮೆಂತ್ಯ ಸಾಸಿವೆ 2 ಚೆನ್ನಾಗಿ ಫ್ರೈ ಆಗೈತೆ. ಅದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಬಾಣಲೆ ಬಿಸಿ ಆಗಿದೆ. ಅದೇ ಬಾಣಲಿಗೆ ನಾನು ಸಾಸಿವೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡ್ರು 2 ಸ್ಪೂನ್ ಚಿಲ್ಲಿ ಪೌಡ್ರು. ಸ್ವಲ್ಪ ಮಾವಿನಕಾಯಿ ಖಾರ ಇರಬೇಕು, ಯಾಕಂದರೆ ಸ್ವೀಟ್ನೆಸ್ ಇರುತ್ತಲ್ಲ, ಸ್ವೀಟು ಹುಳಿ, ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಜಾಸ್ತಿನೇ ಹಾಕೋದು.
ಮತ್ತು ಎಣ್ಣೆ ಬಿಸಿ ಆಗಿದೆ, ಅದಕ್ಕೆ ಹಾಕೋತಾ ಇದ್ದೀವಿ. ಕಲರ್ ಏನು ಸಕ್ಕತ್ತಾಗಿದೆ ಅಲ್ಲ, ಚಿಲ್ಲಿ ಪೌಡ್ರು, ಎಣ್ಣೆ. ಕೊರಿಯನ್ ಅವರು ರಾಮೆನ್ ತಿಂತಾರಲ್ಲ, ಅದು ಇದೇ ಕಲರ್ ಇರುತ್ತೆ. ಬಟ್ ವಾಟ್ ರಾಮೆನ್ ಕ್ಯಾನ್ ಡೂ ವಾಟ್. ಕಮ್ಮು ಅಂತ ಬರ್ತೈತೆ ಸಾಸಿವೆ ಎಣ್ಣೆ ಸ್ಮೆಲ್ಲು. ಬೇಯಿಸ್ಬೇಕಂಗೆ ಸ್ವಲ್ಪ ಬೇಯಬೇಕು. ಮಾವಿನ ಹಣ್ಣು ಹಾಕಿದ್ವಲ್ಲ, ಮಾವಿನಕಾಯಿ ಹಾಕೊಂಡಿದ್ವಲ್ಲ, ಅದು ಸ್ವಲ್ಪ ಚಿಲ್ಲಿ ಪೌಡ್ರಲ್ಲಿ ಬೇಯಬೇಕು. ಒಂದು 10 ನಿಮಿಷ ಬೇಯಿದ್ರೆ ಸಾಕು. ಅದೊಂದು 10 ನಿಮಿಷ ಬೇಯಿಸೊಳಗಡೆ ನಾವು ಸಾಸಿವೆ ಮತ್ತು ಮೆಂತ್ಯನ ಪೌಡರ್ ಮಾಡ್ಕೊಂಡು ಬರೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಹಿಡಿ ಉಪ್ಪು ತೊಗೊಂಡಿದ್ದೀನಿ, ಫಸ್ಟೇ ಹಾಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಹಿಡಿ ತೊಗೊಳ್ಳಿ ಸಾಕು. ರುಬ್ಬಿರೋಂಥ ಮಿಶ್ರಣನ ಹಾಕೋತಾ ಇದ್ದೀನಿ. ದಿಢೀರ್ ಉಪ್ಪಿನಕಾಯಿ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಬೇಯಬೇಕಾಗಿದೆ ಇವಾಗ. ಏನಿಲ್ಲ, ಆಫ್ ಮಾಡೋದು ಮುಗೀತು ಅಷ್ಟೇ. ಉಪ್ಪೆಲ್ಲ ಯಾವಾಗ ಹಿಡಿಯುತ್ತೆ? ಅದೇನು ಇವಾಗಲೇ ಹಿಡಿಯುತ್ತಾ? ಒಂದಿನ ಇಟ್ಟರೆ ಒಂದಿನ ಎಲ್ಲ ಬೆಳಗ್ಗೆ ಅಷ್ಟು ಉಪ್ಪು ಇಟ್ಕೊಳುತ್ತೆ. ಹಿಂಗೆ ಇಡ್ಬೇಕಾ ರಾತ್ರಿ ಎಲ್ಲ? ಹಿಂಗೆ ಒಂದಿಟ್ಟು ಹಿಂಗೆ ಅಲ್ಲ, ಆರಾದ್ಮೇಲೆ ಬಾಟ್ಲಿಗೆ ಹಾಕಿ ಇಟ್ಕೋಬೇಕು. ಅದಕ್ಕೆ ಬಾಟ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೇಕ್ ಆಗಿ ಮ್ಯಾಚ್ ಸ್ಟಾರ್ಟ್ ಆಗೋಯ್ತಮ್ಮ, ಇನ್ನೂ ನೀನು ಉಪ್ಪಿನಕಾಯಿ ಆಗಿಲ್ಲ. ಆಯಿತು, ನಾನು ಉಪ್ಪಿನಕಾಯಿ ರೆಡಿ ಆಗಿದೆಯಲ್ಲ ಅಷ್ಟೇ. ಬಿಸಿ ಬಿಸಿ ಅನ್ನಕ್ಕೆ ಮೊಸರು ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ರೆ ಆಹಾ, ಸ್ವರ್ಗ, ಸ್ವರ್ಗಕ್ಕೆ ಮುರೇಗೇಣು. ಟೇಸ್ಟ್ ಮಾಡಿ ನೋಡು ಹೋಗಿಲ್ಲ ಹೆಂಗೈತೆ ನೋಡ್ತೀನಿ. ಬಿಸಿ ಹುಷಾರು. ಕೇಳಿಕಾಯಿ ಸಿಕ್ತು, ಚೆನ್ನಾಗಿದೆ. ಸೂಪರ್, ಚೆನ್ನಾಗಿದೆ. ಹಂಗೆ ಬಿಡೋದು ಅದನ್ನ ರಾತ್ರಿ ಎಲ್ಲ? ತಣ್ಣಗಾಗ್ಬೇಕಲ್ಲ, ಅದು ತಣ್ಣಗಾದ್ಮೇಲೆ ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೊಳ್ಳೋದು. ಎಷ್ಟು ದಿನ ಇಟ್ಕೋಬೋದು, ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನಾನು ಮೆಸೇಜ್ ಹಾಕಿ ನೀವು ಕಳಿಸ್ತೀನಿ. ಓಕೆ ಗೈಸ್, ಅದಾಗಿತ್ತು ಉಪ್ಪಿನಕಾಯಿ ಸ್ಟೋರಿ. ಆ್ಯಂಡ್ ಇವಾಗ ಪಂಜಾಬ್ ಅವ್ರು ಆಡ್ತಾ ಇದ್ದಾರೆ. ಆ್ಯಂಡ್ ಡಿಸಪಾಯಿಂಟಿಂಗ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಒಂಥರ ಡಿಸಪಾಯಿಂಟ್ಮೆಂಟ್ ಇದೆ, ಒಂಥರ ಹೋಪ್ಲೆಸ್ನೆಸ್ ಇದೆ, ಹೋಪ್ ಇದೆ, ಎಲ್ಲನೂ ಇದೆ. ಇಟ್ಸ್ ಅ ಮಿಕ್ಸ್ ಫೀಲಿಂಗ್. ನನಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಸೊ ಅದಕ್ಕೆ ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಮ್ಯಾಚ್ ಆಗೋ ಅಷ್ಟರಲ್ಲಿ, ಮ್ಯಾಚ್ ಆದಮೇಲೆ ನನಗೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒನ್, ಐ ವಿಲ್ ಬಿ ಕ್ರೈಯಿಂಗ್ ಬಿಕಾಸ್ ಆಫ್ ಹ್ಯಾಪಿನೆಸ್. ಅದರ್ವೈಸ್ ಐ ವಿಲ್ ಬಿ ಕ್ರೈಯಿಂಗ್ ಔಟ್ ಆಫ್ ಹಾರ್ಟ್ ಬ್ರೇಕಿಂಗ್. ಸೊ ಎರಡರಲ್ಲಿ ಒಂದಕ್ಕಂತೂ ಅಳ್ತಾ ಇರ್ತೀನಿ. ಅದಕ್ಕೆ ಇವಾಗ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆಲ್ಸೋ ನಾನು ವ್ಲಾಗ್ ಬಿಗಿನಿಂಗಿಂದನೂ ಹೇಳ್ತಾ ಇದ್ದೀನಿ ನಿಮಗೆ ದಟ್ ಏನಕ್ಕೆ ನಾನು ಮಮ್ಮಿಗೆ ಇದೇ ರಿಂಗ್ನ ಸರ್ಪ್ರೈಸಿಂಗಾಗಿ ಕೊಡಿಸ್ಲಿಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೆ ಇವಾಗ ಹೇಳೋಣ ಅಂತ ಬಂದೆ. ಏನಾಯಿತು ಅಂದರೆ, ಸ್ವಲ್ಪ ತಿಂಗಳ ಹಿಂದೆ ಮಮ್ಮಿ MS ಗೋಲ್ಡ್ಗೆ ಹೋಗಿದ್ರು. MS ಗೋಲ್ಡ್ಗೆ ಹೋಗ್ಬಿಟ್ಟು ಒಂದು ಓಲೆ ತೊಗೊಂಡ್ರು. ಆ ಓಲೆ ಜೊತೆಗೆ ಈ ಒಂದು ರಿಂಗ್ನ ನೋಡಿದ್ರು. ನಾನೀಗ ಇಲ್ಲಿ ಅದ್ರ ಇಮೇಜ್ ಹಾಕಿರ್ತೀನಿ, ಬೇಕಂದರೆ ಆ ರಿಂಗ್ ಯಾವುದು ಅಂತ ಒಂದು ಇಮೇಜ್ ಹಾಕಿರ್ತೀನಿ. ಆ ರಿಂಗ್ ನೋಡಿದ್ರು, ಬಟ್ ತೊಗೊಳಕ್ಕಾಗಲಿಲ್ಲ. ಬಿಕಾಸ್ 2ರಿಂದ ದುಡ್ಡು ಜಾಸ್ತಿ ಆಗ್ತಾಯಿತ್ತು. ಸೊ ಓಲೆ ಮಾತ್ರ ತೊಗೊಂಡು ಬಂದುಬಿಟ್ರು, ಇಯರಿಂಗ್ಸ್ನ. ಅದಾದಮೇಲೆ ಅವ್ರ ಫೋನಲ್ಲಿ ಇನ್ನೂ ಅದ್ರ ಫೋಟೋ ಇತ್ತು. ಅದಕ್ಕೆ ನಾನು ಅಂದ್ಕೊಂಡೆ ಈ ಬರ್ಡೇಗೆ ಅದನ್ನೇ ಕೊಡಿಸ್ಬಿಡೋಣ ಸರ್ಪ್ರೈಸ್ ಆಗಿ ಅಂತ. ಆ್ಯಂಡ್ ದೆನ್ ಐ ಟ್ರೈಡ್ ರೀಚಿಂಗ್ ಔಟ್. MS ಗೋಲ್ಡ್ ಅವರ ಬ್ರಾಂಚ್ ಬಂದು ರಾಮನಗರದಲ್ಲಿದೆ. ಅಲ್ಲಿಗೆ ನನ್ನ ಕಸಿನ್ ಒಬ್ಬರು ವರ್ಕ್ ಮಾಡ್ತಾಯಿದ್ರು. ಅವ್ರು ಇವಾಗ ವರ್ಕ್ ಮಾಡ್ತಾಯಿಲ್ಲ, ಬಟ್ ಅವ್ರಿಗೆ ಹೇಳಿದ್ದೆ ಚೆಕ್ ಮಾಡೋಕ್ಕೆ, ಔಟ್ ಆಫ್ ಸ್ಟಾಕ್ ಇದೆ ಅಂತಂದರು. ಅದಾದಮೇಲೆ ನಾನು ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು, ಮ್ಯಾಮ್ ನಮಗೆ 25 ಡೇಸ್ ಬೇಕು ಮಾಡ್ಕೊಡೋಕ್ಕೆ ಹೊಸದಾಗಿ, ಇವಾಗೆಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ಈ ರಿಂಗು ಎಸ್ಪೆಷಲಿ ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಹೇಳಿದ್ರು. 20 ಡೇಸ್ ಟೈಮ್ ಇರಲಿಲ್ಲ ನನಗೆ. ಆ್ಯಂಡ್ ಆಲ್ಸೋ ನಾನು ಚೆಕ್ ಮಾಡಿದಾಗ ಮಮ್ಮಿ ಆಸ್ಟ್ರಾಲಜಿ ಪ್ರಕಾರ ಅವರು ರೂಬಿ ಹಾಕೋಂಗಿರಲಿಲ್ಲ. ಆ ಉಂಗುರದಲ್ಲಿ ನೀವು ನೋಡಿದ್ರೆ ಆವಾಗಲೇ ಇಮೇಜ್ ಹಾಕಿದ್ನಲ್ಲ, ಅದರಲ್ಲಿ ರೂಬಿ ಕಲ್ಲಿದೆ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ಐ ಆಮ್ ನಾಟ್ ವೆರಿ ಎಜುಕೇಟೆಡ್ ವೆನ್ ಇಟ್ ಕಮ್ಸ್ ಟು ಗೋಲ್ಡ್, ಆಯಿತಾ. ಸೊ ಯಾರ ಹೆಲ್ಪು ತೊಗೋಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಆ್ಯಂಡ್ ಮಮ್ಮಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ರಿಟರ್ನ್ ಇರೋಲ್ಲ. ವೆನ್ ಇಟ್ ಕಮ್ಸ್ ಟು ಗೋಲ್ಡ್, ಬಟ್ಟೆ ಅಲ್ಲ ಅದು ನಾವು ಬಟ್ಟೆ ಇಷ್ಟ ಆಗಿಲ್ಲ ಅಂತ ಎಕ್ಸ್ಚೇಂಜ್ ಮಾಡ್ಸೋಕ್ಕೆ. ಸಿಕ್ಕೆ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಒಂದು ಐ ಥಿಂಕ್ ಒಂದು 3-4 ಡೇಸ್ ಇರಬೇಕಾದ್ರೆ ಮಮ್ಮಿಗೆ ಹೇಳಿದೆ, ಈ ಥರ ನಿಮಗೆ ಬರ್ಡೇ ಗಿಫ್ಟು ನೀವು ರಿಂಗೇ ತೊಗೊಳ್ಳಿ, ಹೋಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಈ ಅಂಗಡಿ ಆಪ್ಷನ್ಸ್ ಕೊಟ್ಟೆ. ನಮ್ಮ ಮಮ್ಮಿ ಈ ಅಂಗಡಿ ಚೂಸ್ ಮಾಡಿದ್ರು. ಅಲ್ಲಿ ಹೋಗಿ ಅವ್ರು ಇಷ್ಟಪಟ್ಟಿದ್ದ ಡಿಸೈನು, ಅವ್ರಿಗೆ ಯಾವುದು ಮೆಚ್ಚುಗೆ ಐತೆ ಅದನ್ನೇ ತೊಗೊಂಡ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ನಾನು ತೊಗೊಂಡಿದ್ದಿದ್ರೆ ಅದು ತೊಗೊಳ್ತಾ ಇರಲಿಲ್ಲ. ನಾನು ಐ ಡಿಂಟ್ ಇವನ್ ನೋ ದಟ್ ಅವ್ರಿಗೆ ಉಂಗುರ ತೊಗೊಳ್ಬೇಕು ಅಂತ ಮನಸ್ಸಲ್ಲಿ ಇತ್ತು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಶಿ ಗಾಟ್ ಸಮಥಿಂಗ್ ಶಿ ಲವ್ಡ್. ಇಂಡಿಯಾ ಹಾಗಿತ್ತು ಸರ್ಪ್ರೈಸ್ ಕತೆ. ಸೊ ಅದಕ್ಕೆ ನಾನು ಸರ್ಪ್ರೈಸ್ ಮಾಡೋಕ್ಕಾಗಿಲ್ಲ. ಒಂದು 3-4 ಇಯರ್ಸ್ ಬ್ಯಾಕ್ವರೆಗೂ ನಾನು ಸರ್ಪ್ರೈಸಿಂಗಾಗಿ ಎಲ್ಲ ಕೊಡ್ತಾಯಿದ್ದೆ. ಆ್ಯಂಡ್ ಸೊ ಇವಾಗ ಇಟ್ ಈಸ್ ಹರ್ ಚಾಯ್ಸ್ ಆಲ್ಸೋ ಅಲ್ವಾ. ಸೊ ನಾವು ಸರ್ಪ್ರೈಸ್ ಅಂತ ನಮ್ಮ ಇಷ್ಟನ ಎಕ್ಸ್ಪ್ರೆಸ್ ಮಾಡಿ ತೊಗೊಳ್ತೀವಿ, ಬಟ್ ಅವ್ರ ಇಷ್ಟ ಬೇರೆ ಇದ್ದರೆ ಇಟ್ ಕ್ಲಾಶಸ್. ಸೊ ಅದಕ್ಕೇ ನಾನು ಈ ಸಲ ಅವ್ರನ್ನೇ ಕರ್ಕೊಂಡು ಹೋಗಿ ತೊಗೊಂಡೆ. ಆ್ಯಂಡ್ ಬರ್ಡೇ ದಿನ ಏನೇನೆಲ್ಲ ಆಗುತ್ತೆ, ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ, ನಾನು ಮಾಡಬೇಕು. ಸೊ ಪ್ಲ್ಯಾನ್ ಮಾಡೋಣ, ಏನೇನು ಮಾಡೋದು ಅಂತ ನೋಡೋಣ. ಬಟ್ ಇವತ್ತಿಗೆ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾಕಂದರೆ ಸ್ಟ್ರಾಟಜಿಕ್ ಟೈಮ್ ಔಟ್ ಆಗಿ ಕೊಟ್ಟಿದ್ರು, ಇಷ್ಟೊಳಗೆ ಆಗೋಗಿರುತ್ತೆ. ಹೋಗಿ ನಾನು ವಾಪಸ್ ಮ್ಯಾಚ್ನ ನೋಡ್ತೀನಿ. ಪ್ಲೀಸ್ ಪ್ರೇ ದಟ್ ವಿ ವಿನ್ ಟುಡೇ. ಪ್ಲೀಸ್. 18 ವರ್ಷಗಳ ಕನಸು
ಇವತ್ತು ನುಚ್ಚು 100 ಆದರೆ ಅದು ಪುಡಿ 100 ಆಗೋಗುತ್ತೆ. ಇಷ್ಟು ದಿನ ನುಚ್ಚು 100 ಆದ್ರೂ ಅದನ್ನು ನಾವು ಹೆಂಗೋ ಟೇಪ್ ಹಾಕಿ ಗ್ಲೂ ಹಾಕಿ ಅಂಟಿಸ್ಕೊಳ್ತಾ ಇದ್ವಿ. ಬಟ್ ಈ ಸಲ ಆಗೋದು ಪುಡಿ ಆಗೋಗುತ್ತೆ. ತುಂಬ ಟೈಮ್ ತೊಗೊಳುತ್ತೆ ಆ ಹಾರ್ಟ್ ಬ್ರೇಕಿಂದ ಆಚೆ ಬರೋಕ್ಕೆ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೋಗ್ತಾ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.